ಕೊರಟಗೆರೆಯ ಕಸಬಾ ಹೋಬಳಿಯ ಗುಂಡಿನಪಾಳ್ಯ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳ ಆಯ್ಕೆಗೆ ಜನವರಿ 7ರಂದು ಚುನಾವಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಸಣ್ಣಪ್ಪಯ್ಯ ಮತ್ತು ಚುನಾವಣಾ ಅಧಿಕಾರಿ ರಾಘವೇಂದ್ರ ಸೇರಿ ಕೆಲವು ಅಭ್ಯರ್ಥಿಗಳೊಂದಿಗೆ ಒಳಗೂಡಿ ಹೈಕೋರ್ಟ್ ಆದೇಶ ಮೀರಿ ಚುನಾವಣೆಯಲ್ಲಿ ಲೋಪವೆಸಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾತನಾಡಿದ ಗುಂಡಿನಪಾಳ್ಯದ ಕಾಮರಾಜು ಕೂಡಲೇ ಮರು ಚುನಾವಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಇವ್ರು ಅಲ್ಲಿ ಬರಂಗೇ ಇಲ್ಲ, ಅವ್ರು ಬರೋ ಅವಶ್ಯಕತೆ ಏನೈತೆ? ಬಂದು ಕಾರು ಬಾಕ್ಸ್ ಇಟ್ಕೊಂಡು ಹೋಗಿದ್ದಾರೆ. ಇದ್ರ ಜೊತೆಗೆ ಏನಾಗಿದೆ, ಅವ್ನು ಕೊಂಡೋಡಿ ಇವನು ನಾಗೇಶ್ ಬಂದ್ರಳ್ಳಿ ನಾಗೇಶ್ ಹೋಗ್ಬಾರ ಅವನು ಅವ್ರ ಜೊತೆ ಸೇರ್ಕೊಂಡು ಇವು ನಮ್ಮ ಮುರೀಶ್ವರ ಇಬ್ಬರು ಸೇರ್ಕೊಂಡು ಮಾಡಬಾರ್ದು ಕೆಲಸನೇ ಮಾಡ್ತಾರೆ. ನಮ್ಮೂರಿ ಡೈರಿನಲ್ಲಿ ಗೆದ್ದಿದ್ದಾರೆ ನೋಡ್ರಿ. ಅವನ ಅಯೋಗ್ಯ ಕೋರ್ಟ್ ಹೈಕೋರ್ಟ್ ಆದೇಶ ಆಯ್ತು. ನಿಮ್ಮನ್ನೆಲ್ಲ 11 ಜನ ಮಾಡಂಗೆ ಇಲ್ಲ. ಆಮೇಲೆ ಅಲ್ಲಿ ARCS ಬರೋ ಅವಶ್ಯಕತೆ ಇಲ್ಲ. ಎಲೆಕ್ಷನ್ ಆಫೀಸರ್ ಎಲೆಕ್ಷನ್ ಮಾಡಬೇಕು, ಬಾಕ್ಸ್ ತಗೊಂಡು ಸೇಫ್ಟಿ ಆಗಿರ್ಬೇಕು. ಕೌಂಟಿಂಗ್ ಕೋರ್ಟ್ 17ನೇ ತಾರೀಕು ಆದೇಶ ಕೊಟ್ಟಿದ್ದು, ಅವತ್ತು ಕೌಂಟ್ ಆಗ್ಬೇಕು. ಸಣ್ಣಪ್ಪಯ್ಯ ಎಲೆಕ್ಷನ್ ಆಫೀಸರ್ಸ್ ರಾಘವೇಂದ್ರ ಅಂತ ಇಷ್ಟು ನಡೆದಿದೆ. ಅದನ್ನು ನಾವು ಬಹಳ ಸೀರಿಯಸ್ ಆಗಿ ಖಂಡಿಸ್ತೀವಿ. 4 ಬೂತು ಮಾಡ್ಕೊಂಡಿರೋದು. ಬಟ್ ಅದೇನ್ ಮಾಡ್ಕೊಂಡಿದಾರೋ ಬೂತ್ ಎಲ್ಲಿ ಇಕ್ಕಿದಾರೋ ಅದಕ್ಕೆ ಇವನ್ ಈ ಸೆಕೆಂಡ್ ನೀವು ಹೋಗಿ ಅದು ಚೆಕ್ ಮಾಡಿದ್ರು ಅಲ್ಲಿ ಟ್ರೆಜರಿ ಒಳಗೆ ಇಕ್ಕಿದ್ದೀವಿ ಅಂದ್ರೆ ಅಲ್ಲಿ ಏನು ಇದೇ ಇಲ್ಲ, ಯಾವುದೇ ಸೆಕ್ಯೂರಿಟಿ ಇಲ್ಲ. ಈ ತಗೊಂಡೋಗಿ ಯಾವುದೋ ಒಂದು ಹಳೆ ವಸ್ತು ಇಕ್ಬಿಟ್ಟು ಬೀಗ ಹಾಕೊಂಡೋದಂಗೆ ಹಾಕೊಂಡು ಹೋಗಿದೆ. ನಮ್ಮ ಚುನಾವಣೆ 7ನೇ ತಾರೀಕು ಚುನಾವಣೆ ಇತ್ತು. ನಮ್ಮ ಡೈರಿ ಏನು ಕಾರ್ಯಕಾರಿ ಮಂಡಳಿ ಏನೈತೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲಾರನ್ನೂ ತೆಗೆದ್ಬಿಟ್ಟು ಬರೀ 28 ಜನಕ್ಕೆ ಮಾತ್ರ ವೋಟ್ ಪವರ್ ತಗೊಂಡು ಬಂದು ಚುನಾವಣೆ ಮಾಡಕ್ ಕೊಟ್ಟಿದ್ರು. ನಾವು ಅದಕ್ಕೆ ವಿರೋಧ ಮಾಡಿ ಹೈಕೋರ್ಟಿಂದ 51 ಜನದ್ದು ವೋಟ್ ಪವರ್ ಆರ್ಡರ್ ಮಾಡಿಸ್ಕೊಂಡ್ಬಂದು ಈ ಬಂದು 2 ದಿವಸದಲ್ಲಿ ಅವ್ರಿಗೆ ಹೆಂಗ್ ವಿಷಯ ಗೊತ್ತಿಲ್ಲ. ಮತ್ತೆ ಹೋಗಿ 40 ಜನಕ್ಕೆ ಅವ್ರು ಆರ್ಡರ್ ಮಾಡಿಸ್ಕೊಂಡು ಅದಾದ್ಮೇಲೆ ಮತ್ತೆ ತಿರುಗಿ ನಾವು ಮತ್ತೆ 23 ಜನಕ್ಕೆ ಆರ್ಡರ್ ಮಾಡ್ಕೊಂಡ್ಬಂದು ಟೋಟಲಿ ಅವ್ರು ಕೊಟ್ಟಿರೋದು 28 ಜನ ಪ್ಲಸ್ ಇದೆಲ್ಲ ಸೇರ್ಕೊಂಡು 137 ಜನ ಚುನಾವಣೆ ಆಯಿತು. ಚುನಾವಣೆ ಆಗಿ ಕೋರ್ಟ್ ಏನು ಮಾಡಿದ್ರು, ಮ್ಯಾಟರ್ ಸೀರಿಯಸ್ ಆಗಿರೋದ್ರಿಂದ ಎಣಿಕೆಯನ್ನ 17ಕ್ಕೆ ಬಂದ್ಬಿಡ್ತು. ಇವರು ಎಲೆಕ್ಷನ್ ಇದರಲ್ಲಿ ಪಾಂಪ್ಲೆಟಲ್ಲಿ ಹಾಕೊಂಡಿದ್ದು ಅವತ್ತೇ ಕೌಂಟಿಂಗು, ಎಲೆಕ್ಷನ್ ಅದು ಮಧ್ಯಾಹ್ನನೇ ಕೌಂಟಿಂಗ್ ಅನ್ನೋ ಮಟ್ಟಿಗೆ ಇವರೆಲ್ಲ ರೆಡಿ ಮಾಡ್ಕೊಂಡು ಆದೇಶ ಕಾಪಿ ಇರಬೇಕು. ಕಾನೂನು ರೀತಿ ಹೋರಾಟಕ್ಕೆ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ಇದು ಮರು ಚುನಾವಣೆ ಅವಕಾಶ ಮರು ಚುನಾವಣೆ ಅವಕಾಶ ಪಾರದರ್ಶಕವಾದ ಚುನಾವಣೆ ನಡೆಯಬೇಕು. ಎಲ್ಲ ನೋಡಬೇಕು. ಪಾರದರ್ಶಕವಾದ ಚುನಾವಣೆ ಟ್ರಾನ್ಸ್ಪರೆಂಟ್ ನಡೆದು ಯಾರಾದ್ರೂ ತಪ್ಪಿಲ್ಲ.